Welcome to GH Maths 2. Video 1, video V2 ನಾನು ಆಲ್ರೆಡಿ GH Maths 2ಗೆ ಸೆಂಡ್ ಮಾಡಿದ್ದೇನೆ. About limits, continuity and differentiation for CET. Now we are going to start the 7th question in third video. If f of x is equal to 3x square minus 7x plus 5, then limit of f of x minus f of 0 divided by x as x tends to 0 is equal to option A 6, option B minus 7, option C 7, option D minus 6. Function f of x equal to 3x square minus 7x plus 5. Then limit f of x minus f of 0 divided by x as x tends to 0 is equal to what? Given f of x, ಈ f of x ಪ್ಲಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಬರ್ಕೊಳ್ಳೋಣ. ಬಿಫೋರ್ ದಟ್ ಫೈಂಡ್ f of 0. f of 0 is equal to x plus 0, 0 square is nothing but 0, 0 into 3 0, x 0, 7 into 0 0, ಈ ಟರ್ಮ್ 0 ಆಯಿತು, ರಿಮೈನಿಂಗ್ 5. ಲಿಮಿಟ್ f of x ಪ್ಲಸ್ ಅಲ್ಲಿ 3x ಸ್ಕ್ವಯರ್ ಮೈನಸ್ 7x ಪ್ಲಸ್ 5 ಮೈನಸ್ f of 0 is 5, f of 0 is 5 divided by given denominator x as x tends to 0. ನಾವು ಡೈರೆಕ್ಟಾಗಿ ಕಾನ್ಸೆಪ್ಟನ್ನು ನೋಡಬೇಕು. ಇಯರ್ ಪ್ಲಸ್ 5 ಮೈನಸ್ 5 ಗೆಟ್ ಕ್ಯಾನ್ಸಲ್, 3x ಸ್ಕ್ವಯರ್ ಮೈನಸ್ 7x ಅಲ್ಲಿ x ಕಾಮನ್ ತೆಗಿತಾನೆ, 3x ಮೈನಸ್ 7 ಡಿವೈಡೆಡ್ ಬೈ x get cancel, apply the limit x in the place of 0, 3 into 0 0, remaining minus 7. Answer is minus 7. Check ಮಾಡೋಣ. Option B is the answer. Minus 7 is the answer. Okay. 8th question. So read ಮಾಡಿಬಿಡ್ತೇನೆ. If limit of x to the power of 4 minus 1 divided by x minus 1 as x tends to 1 is equal to limit of x cube minus k cube divided by x square minus k square as x tends to k, then k is equal to what? Option A 3 by 2, option B 3 by 8, option C 4 by 3, option D 8 by 3. Okay. Explanation ಕೊಡ್ತೇನೆ. Limit x to the power of 4 minus 1 divided by x minus 1 as x tends to 1 is equal to limit x tends to k, x power cube minus k cube divided by x square minus k square. Then k is equal to what? K is equal to what? x to the power of 4 minus 1 by x minus by express into formula form. ಇದನ್ನು ಫಾರ್ಮುಲಾ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಿ ನೀವು ಲಿಮಿಟ್ ಅಪ್ಲೈ ಮಾಡಿ ನೋಡಿ. 1 power 4 ಅಂದರೆ 1 ಮೈನಸ್ 1 0, ಇಯರ್ ಎಕ್ಸ್ 1 ಮೈನಸ್ 1 0, 0 by 0 ಆಗುತ್ತೆ. ಯಾವಾಗಲೂ ಅಷ್ಟೇ ನಾನು ಫಸ್ಟ್ ವಿಡಿಯೋದಲ್ಲಿ ಅಬೌಟ್ ಲಿಮಿಟ್ ಅದರ ನೇಚರನ್ನು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ. x to the power of 4 minus 1 can be written as 1 to the power of 4 divided by x minus 1. We know that limit x to the power of n minus a to the power of n divided by x minus a as x tends to a is equal to n into a to the power of n minus 1. ಪವರ್ ಸೇಮ್ ಇರಬೇಕು. n is equal to 4. n is equal to 4 into a is nothing but 1 power 4 minus 1. 4 into 4 minus 1 is nothing but 3. 4 into 1 cube is nothing but 1. Clearly 4. ಇದರ ವ್ಯಾಲ್ಯೂ 4 ಆಯಿತು. ಓಕೆ. ಲಿಮಿಟ್ ಎಕ್ಸ್ ಕ್ಯೂಬ್ ಮೈನಸ್ ಕೆ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇಲ್ಲಿ ಪವರು ಈ ಪವರು ಬೇರೆ ಬೇರೆ ಇರೋದ್ರಿಂದ ಇದನ್ನು ಕನ್ವರ್ಟ್ ಇಂಟು ಫಾರ್ಮುಲಾ ಫಾರ್ಮ್. ಡಿನಾಮಿನೇಟರ್ ಇಸ್ ಆಲ್ಸೋ ಕನ್ವರ್ಟ್ ಇಂಟು ಫಾರ್ಮುಲಾ ಫಾರ್ಮ್ ಆಫ್ ದಿಸ್. ಇಲ್ಲೇನಿದೆ ಫಾರ್ಮುಲಾ ಕನ್ವರ್ಟ್ ಮಾಡ್ಕೊಬೇಕು. ಎಕ್ಸ್ ಕ್ಯೂಬ್ ಮೈನಸ್ ಕೆ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಇಲ್ಲೂ ಎಕ್ಸ್ ಮೈನಸ್ 1 ಬರ್ದಿದ್ದಾನೆ, ಇಲ್ಲೂ ಎಕ್ಸ್ ಮೈನಸ್ 1 ಬರ್ದಿದ್ದಾನೆ, ಕ್ಯಾನ್ಸಲ್ ಆಗುತ್ತೆ. ನಿನ್ನ ಪ್ರೀವಿಯಸ್ ರಿಸಲ್ಟ್ಗೇನು ಚೇಂಜಸ್ ಆಗಲಿಲ್ಲ. ಫಾರ್ಮುಲಾ ಅಪ್ಲೈ ಮಾಡ್ತೇನೆ. ಎಕ್ಸ್ 3 ಇಂಟು ಎ ಪ್ಲಸ್ಸಲ್ಲಿದೆ ಕೆ, 3 ಮೈನಸ್ 1 2 ಡಿವೈಡೆಡ್ ಬೈ 2 ಇಂಟು ಇದಕ್ಕೂ ಫಾರ್ಮುಲಾ ಅಪ್ಲೈ ಮಾಡ್ತೇನೆ. 2 ಇಂಟು ಕೆ ಪವರ್ 2 ಮೈನಸ್ 1 ಇಸ್ ನಥಿಂಗ್ ಬಟ್ 1. 3 by 2 ಇಂಟು ಒಂದು ಕೆ ಕ್ಯಾನ್ಸಲ್ ಮಾಡ್ತೇನೆ, ಕೆ ಉಳ್ಕೊಳುತ್ತೆ.
ನಾವು ಎರಡು ಈಕ್ವಲ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಇದ್ರ ವ್ಯಾಲ್ಯೂ ಮತ್ತು ಇದ್ರ ವ್ಯಾಲ್ಯೂ ಎರಡು ಈಕ್ವಲ್ ಆದಾಗ ಕೆ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ ನಮ್ಗೆ, ಆಲ್ರೆಡಿ 4 ಬಂದಿದೆ. 4 ಈಸ್ ಈಕ್ವಲ್ ಟು ಇದ್ರ ವ್ಯಾಲ್ಯೂ ಕ್ಲಿಯರಾಗಿ ಬಂದಿದೆ 3/2 ಇಂಟು ಕೆ. 3/2 ಇಂಟು ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 2 ಇಂಟು 4 8/3 ಈಸ್ ಈಕ್ವಲ್ ಟು ಕೆ. ಕೆ ಈಸ್ ಈಕ್ವಲ್ ಟು ಮಚ್ 8/3. ಆಪ್ಷನ್ಸ್ ಚೆಕ್ ಮಾಡೋಣ. 8/3. ಓಕೆ, 8/3. ಓಕೆ, ಆಪ್ಷನ್ ಈಸ್ ಡಿ. Option D is the answer. Next, 9th question in third video. If f of x is equal to x plus 1, if x strictly less than 1, if f of x is equal to x minus 3, if x greater than or equal to 1, then limit of f of x as x tends to 1 is equal to what? Option A 1, option B 2, option C minus 1, option D does not exist. ನೋಡಿ, ಇಲ್ಲಿ ಪರ್ಟಿಕ್ಯುಲರಾಗಿ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಎಕ್ಸ್ಟೆನ್ಸ್ ಟು 1 ಅಂದಾಗ ಯು ಶುಡ್ ಫೈಂಡ್ LHL ಆ್ಯಂಡ್ RHL. ಇಲ್ಲಿ ಎಕ್ಸ್ಟೆನ್ಸ್ ಟು 1 ಅಂತ ಕೊಟ್ಟಾಗ ನೀವು LHL ಮತ್ತು RHL ಅನ್ನು ಕಂಡಿಡ್ಕೊಂಡು ಲಿಮಿಟಿಂಗ್ ವ್ಯಾಲ್ಯೂ ಕಂಡಿಡ್ಕೊಬೇಕಾಗತ್ತೆ. ಇಲ್ಲಿ ಎಕ್ಸ್ಟೆನ್ಸ್ ಟು 1 ಮೈನಸ್ ಅಂತ ಕೊಟ್ಟರೆ ಯು ಕ್ಯಾನ್ ಫೈಂಡ್ ಔಟ್ ಓನ್ಲಿ LHL. ಸಪೋಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಅಂತ ಕೊಟ್ಟರೆ ಯು ಶುಡ್ ಫೈಂಡ್ ಔಟ್ RHL. ಏನೂ ಕೊಟ್ಟಿಲ್ಲ ಅಂದರೆ ಯು ಮಸ್ಟ್ ಫೈಂಡ್ ಔಟ್ LHL ಆ್ಯಂಡ್ RHL ಕಂಡಿಡಿದೆ ಲಿಮಿಟಿಂಗ್ ವ್ಯಾಲ್ಯೂ ನಾವು ಡಿಸೈಡ್ ಮಾಡಬೇಕು. ಓಕೆ, ಕ್ಲಿಯರ್. ಈಗ ಫಸ್ಟ್ LHL ಅಲ್ಲೆಲ್ಲೋ ಪರ್ಟಿಕ್ಯುಲರಾಗಿ ಎಕ್ಸ್ಟೆನ್ಸ್ ಟು 1 ಅಂತ ಕೊಟ್ಟಿದ್ದಾರೆ ಬಿಟ್ಟರೆ LHL ಕಂಡಿಡ್ಕೊಳ್ಳಿ RHL ಕಂಡಿಡ್ಕೊಳ್ಳಿ ಅಂತ ಏನೂ ಕೊಟ್ಟಿಲ್ಲ. ಲಿಮಿಟ್ ನೇಚರ್ ಅದೇ. ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಫೈಂಡ್ LHL ಓನ್ಲಿ, ಎಕ್ಸ್ಟೆನ್ಸ್ ಟು 1 ಪ್ಲಸ್ ಫೈಂಡ್ RHL ಓನ್ಲಿ. ಇಫ್ ನಾಟ್ ಮೈನಸ್ ಆ್ಯಂಡ್ ಪ್ಲಸ್ ಯು ಕ್ಯಾನ್ ಫೈಂಡ್ ಔಟ್ ಬೋತ್ LHL ಆ್ಯಂಡ್ RHL. ದಟ್ ಇಸ್ ದ ನೇಚರ್ ಆಫ್ ದಿ ಲಿಮಿಟ್. ಓಕೆ, ಪರ್ಟಿಕ್ಯುಲರ್ಗೆ LHLಗೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ ನೋಡಿ. LHL ಲೆಸ್ ದ್ಯಾನ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ ಅಂದರೆ ಇದು ಫಾರ್ LHL. ಎಕ್ಸ್ ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಫಂಕ್ಷನ್ನು RHL ಕಂಡಿಡ್ಕೊಳಕ್ಕೆ ಯೂಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸ್ ಲೆಸ್ ದ್ಯಾನ್ 1, ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 1, ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1. ಓಕೆ, ಈಗ LHL ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಕೊಟ್ಟಿದ್ದಾರಲ್ಲ, 1 ಕೊಟ್ಟಿರೋದ್ರಿಂದ 1 ಮೈನಸ್ ಅಂದರೆ ಏನು, ಎಕ್ಸ್ ಲೆಸ್ ದ್ಯಾನ್ 1. ಫಾರ್ ಎಕ್ಸ್ ಲೆಸ್ ದ್ಯಾನ್ 1 ಹೆಂಗೆ ಫಂಕ್ಷನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1 ಅದನ್ನೇ ತೊಗೊಬೇಕು. ಅಪ್ಲೈ ದ ಲಿಮಿಟ್. ಎಕ್ಸ್ ಪ್ಲಸಲ್ಲಿ 1 ತೊಗೊಂಡ್ರೆ ಎಷ್ಟು ಬಂತು, 2. LHL ವ್ಯಾಲ್ಯೂ 2 ಬಂದಿದೆ. ನೆಕ್ಸ್ಟ್ RHL ವ್ಯಾಲ್ಯೂ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ದಟ್ ಮೀನ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಯಾವ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, 2x minus 3. ಅಪ್ಲೈ ದ ಲಿಮಿಟ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ 1. 2 ಇಂಟು 1 2 minus 3 ಇಸ್ ಲಿಮಿಟ್ -1. LHL ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ. RHL ವ್ಯಾಲ್ಯೂ -1 ಬಂದಿದೆ. LHL ಈಸ್ ನಾಟ್ ಈಕ್ವಲ್ ಟು RHL. ದೇರ್ಫೋರ್ ದ ಫಂಕ್ಷನ್ ಲಿಮಿಟ್ ಆಫ್ f of x ಆಸ್ x ಟೆನ್ಸ್ ಟು 1 ಡಸ್ ನಾಟ್ ಎಕ್ಸಿಸ್ಟ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. ಹಂಗಾರೆ ಸರ್ ಇದು ಈಸ್ ಈಕ್ವಲ್ ಟು 1ಗೆ ನಾವು ಡಿಸೈಡ್ ಮಾಡಬೇಕಾ ಸರ್? ಮಾಡ್ಬೋದು. ಯಾಕೆಂದರೆ LHL ಮತ್ತು RHL ಈಕ್ವಲ್ ಆಗಿದ್ದರೆ ನೆಕ್ಸ್ಟು f of 1ಗೆ ನಾವು ಹೋಗ್ಬೇಕಾಗತ್ತೆ. ಇದು ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಅಂದಾಗ f of 1 ಈಸ್ ಈಕ್ವಲ್ ಟು ಅದೇ ಫಂಕ್ಷನ್ ತೊಗೊಂತೀರಿ 2x minus 3. 2 ಇಂಟು 1 2 minus 3 ಇಸ್ ಬಟ್ -1. f of 1 ಮಾಡಿದಾಗಲೂ -1 ಬಂದಿದೆ, RHL ಮಾಡಿದಾಗಲೂ -1 ಬಂದಿದೆ. ಇಲ್ಲೂ 1 ಬಂದಿದ್ದರೆ ಫಂಕ್ಷನ್ ಲಿಮಿಟ್ ಆಫ್ ದಿ ಫಂಕ್ಷನ್ f of x ಎಕ್ಸಿಸ್ಟ್ ಅಂತ ಬರಿಬೋದಾಗಿತ್ತು. ಓಕೆ, LHL ಮತ್ತು RHL ಕಂಪಲ್ಸರಿ ಈಕ್ವಲ್ ಆಗಬೇಕು, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಂದರೆ. ಈಗ ಆಪ್ಷನ್ ಡಿ ಇಸ್ ದ ಆನ್ಸರ್. ಇದು ಥರ್ಡ್ ವಿಡಿಯೋ. ಓಕೆ, ಅಬೌಟ್ ಲಿಮಿಟ್ಸ್, ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯೇಷನ್ ಫಾರ್ CET. ನೆಕ್ಸ್ಟ್ ಫೋರ್ತ್ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ ನೋಡಿ. ಮಾಡಲಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇದೆ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆ ನೋಡಿ, ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಓಕೆ, ಇಲ್ಲೂ ಡಿಫ್ರೆಂಟ್ ಫಂಕ್ಷನ್ಸ್ ಇದೆ. ಎಲ್ ಹಾಸ್ಪಿಟಲ್ ರೂಲ್ ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.